ನಗರದಲ್ಲಿ ಇರುವ ಇಂಡಿಯನ್ ಗ್ಯಾಸ್ ಗ್ರಾಮೀಣ ವಿತರಕರ ಕೇಂದ್ರದ ಮುಂಭಾಗದಲ್ಲಿ ನೂರಾರು ಗ್ರಾಹಕರು ತಮ್ಮ ಖಾಲಿ ಸಿಲಿಂಡರ್ ಜೊತೆ ಫರ್ಲಾಂಗ್ ದೂರದಷ್ಟು ದೊಡ್ಡದಾದ ಸರದಿ ಸಾಲಲ್ಲಿ ನಿಂತು ತುಂಬಿದ ಸಿಲಿಂಡರ್ಗಾಗಿ ಜಾತಕ ಪಕ್ಷಿಗಳಂತೆ ಸುಡು ಬಿಸಿಲಲ್ಲಿ ನಿಂತು ಕಾಯುತ್ತಿದ್ದಾರೆ. ಸರ್ಕಾರಗಳು ಏನು ಹೇಳ್ತಾರೆ, ಸಿಲಿಂಡರ್ ಪ್ರಾಬ್ಲಮ್ ಇಲ್ಲ, ನೀವು ಸಿಲಿಂಡರ್ ಮನೆಗೆ ತಲುಪಿಸಿ ಅಂತ ಸರ್ಕಾರ ಹೇಳೈತೆ. ಆದರೆ ಇಲ್ಲಿ ಇಂಡಿಯನ್ ಗ್ಯಾಸ್ ಆಫೀಸ್ ಮುಂದೆ ಎಷ್ಟು ಜನ ಸೇರಿರೋ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗಿದೆ. ನಿಮ್ಮ ಸೌಕರ್ಯ ಇಲ್ಲದ, ನಿಮ್ಮ ಸೌಕರ್ಯ ಯಾರು? ನೀನಾ ಸೌಕರ್ಯ ಯಾರು? ನಾವಲ್ಲ, ಸಿಲಿಂಡರ್ ಕೊಡೋರು ಸೌಕರ್ಯ ಇವರು ನೈಮ್ ಗೋಸ್ ಎಲ್ಲದಾರ ಅವರು? ಮನೆಯಲ್ಲಾದ್ರೆ ಇಲ್ಲಿ ಬಂದಿಲ್ಲ. ಹೌದಾ? ನೀವು ಬುಕ್ ಮಾಡಿ ಬುಕ್ಕಿಂಗ್ ಎಷ್ಟು ಲೋಡಿಗೆ ಎಷ್ಟು ತಿಂಗಳಿಗೆ ಮಾಡ್ತೀರಾ, ವರ್ಷಕ್ಕೆ ಮಾಡ್ತೀರಾ, 15 ದಿನಕ್ಕೆ ಮಾಡ್ತೀರಾ, 2 ತಿಂಗಳಿಗೆ ಮಾಡ್ತೀರಾ? 45 ದಿನಕ್ಕೆ ಒಂದು ಬುಕ್ಕಿಂಗ್. 45 ದಿನಕ್ಕೆ ಒಂದು ಬುಕ್ಕಿಂಗ್. ಫಸ್ಟ್ ಎಷ್ಟು ಸಿಲಿಂಡರ್ ಎಷ್ಟು ಬುಕ್ಕಿಂಗ್ ಮಾಡ್ತಿದ್ರಿ? ಫಸ್ಟ್ 30 ದಿನಕ್ಕೆ. 30 ದಿನಕ್ಕೆ. ಇವಾಗ 45 ದಿನ ಮಾಡಿ. 15 ದಿನ ಹೆಚ್ಚು ಕಡಿಮೆ. ಅವರೇ ಕಳಿಸ್ಬಿಡ್ರಿ ನೋಡಿ, ತಗೊಳ್ರಿ ಅದು. ಲೈಟ್ ನೋಡಿ, ಅವ್ರ 15 ದಿನ ಹೆಚ್ಚು ಕಡಿಮೆ. ಇವತ್ತು 45 ದಿನಕ್ಕೆ ಬುಕ್ ಮಾಡಿರಿ. ಇವಾಗ ಬುಕ್ಕಿಂಗ್ ಎಷ್ಟು ದಿನಕ್ಕೆ ಬಂದತ್ತಿದ್ದು? ಇವಾಗ 45 ದಿನಕ್ಕೆ. 45 ದಿನಕ್ಕೆ ಬಂದತ್ ನೋಡು. ಅಲ್ಲಣ್ಣ, ಲೋಡ್ 6 ದಿನ ಆಯ್ತು ಇವತ್ತು ಬರ್ದ. 6 ದಿನಕ್ಕೆ ಇವತ್ತು ಲೋಡ್ ಕೊಟ್ಟಾನ. ಬುಕ್ಕಿಂಗು 780 ಇದಾವೆ. ಇಲ್ಲಿ ಜನ ಬಂದ್ರೆ ಇಷ್ಟೇ ಇದಾರೆ. ಹೌದಾ? 780 ಆಲ್ರೆಡಿ ಬುಕ್ಕಿಂಗ್ ಅದಾವೆ. ಈಗ 780 ಜನ ಅದಾರ ಇಲ್ಲಿ. ನೀವು ಯಾಕೆ ಬಂದಿರಿ? ಶಾಪಿಂಗ್ ಬಂದಿರಾ? ಸಿಲಿಂಡ್ರಿ ಬಂದಿರಿ? ಸಿಲಿಂಡ್ರಿ ಬಂದಿರಿ, ಶಾಪಿಂಗ್ ಬಂದಿರ? ಸಮಸ್ಯೆನ ಹೇಳಿಕೆ ಬೇಕು. ಸಮಸ್ಯೆನ ಹಾಂ, ಜನಶಕ್ತಿ ಒಂದೂವರೆ ತಿಂಗಳಾತ ಬಂದಿಲ್ಲ. ನಿಂದು 2 ತಿಂಗಳಾತ. ಇದು ಎದಕ್ಕಾದಿರಿ? ಸಿಲಿಂಡ್ರ್ ಕಾದಿರ? ಹೌದಾ? ಲೋಡ್ ಬಂದತಾ? ನಿಂದು ತಿಂಗಳಾಯ್ತು. ಹಾಂ, 1 ತಿಂಗಳಾಯ್ತು. 1 ತಿಂಗಳಾತ. 1 ತಿಂಗಳಿಗೆ ಬಂದ್ಯಾ ನೀನು? ಅಲ್ಲ, ನಿನಗೆ ಎಷ್ಟು ತಿಂಗಳ? 1.5 ತಿಂಗಳಾಯ್ತು. 1.5 ತಿಂಗಳು. ನಿಂದು ಸೇಮ್. ನಿಂದು ಎಷ್ಟಪ್ಪ? 1 ವರ್ಷ ಸಿಲಿಂಡರ್ ತಾಂಡಿಲ್ಲ ನೀನು? ನಿಂದ ಎಷ್ಟಪ್ಪ? ಅಲ್ಲ, ಸುಮ್ಮನೆ ಹಂಗೆ ಹಿಡಿಬೇಡ. ಇದು ಯಾವಾಗ ಹೊಸದು, ಯಾವಾಗ ಏನು ನೋಡ್ಬೇಕಾದನ್ನ ಸುಮ್ಮನೆ ಹಂಗೆ ಹೇಳಿದ್ ಕೇಳಬೇಡ. ತಗೊಂಡ್ ಹೋಗ್ಬೇಡ. ಇದು ಯಾವಾಗ ನೋಡ್ಬೇಕು. ನಿಂದ ಎಷ್ಟಪ್ಪ? ನಿಂದು ಹೌದಾ? ನಿಂದ ಎಷ್ಟು ತಿಂಗಳ? 3 ತಿಂಗಳಾತ. ನಿಮ್ದು ಎಷ್ಟಪ್ಪ? ನಿಮ್ದು ಎಷ್ಟು ತಿಂಗಳಾತಪ್ಪ ಸಿಲಿಂಡ್ರ್? ನಿಮ್ಮದು ನಿನಗೆ ಎಷ್ಟು ತಿಂಗಳಾದ ಸಿಲಿಂಡ್ರ್ ಬಂದು? ನಿನಗೆ ಎಷ್ಟು ತಿಂಗಳಾದಪ್ಪ ಸಿಲಿಂಡ್ರ್? ಇವತ್ತು ಖಾಲಿ ಆಗೈತೆ ನಿಂದು? ಖಾಲಿಯಾಗಿ 3 ತಿಂಗಳಾಯ್ತು, ಸಿಲಿಂಡ್ರ್ ಬಂದಿಲ್ಲ. ಬುಕ್ ಮಾಡಿ ನೀನು? ಹೌದಾ? ಸಿಲಿಂಡ್ರಿಗಾಗಿ ನಿಂತ್ರಿ ಏನಪ್ಪ? ಹೌದಾ? ಎಷ್ಟು ದೂರ ಇರ್ಬೋದಪ್ಪ ಅಂದಾಜಿದು ಲೈನ್ ಎಷ್ಟು ದೂರ ಇರ್ಬೋದು ಅಂದಾಜು? ಕುಂಬಾರ್ ಹಾಂ, ಒಂದು ಪರ್ಲಂಗ ದೂರ ಐತಾ? ಒಂದು ಪರ್ಲಂಗ ದೂರ ಇರ್ಬೋದಾ ಲೈನು? ಹಾಂ, 100% ಒಂದು ಪರ್ಲಂಗ ದೂರ. ಮಾನ್ಯ ಇವತ್ತು ಕೂಡ್ಲಿಗಿ ತಾಲೂಕು ಇಂಡಿಯನ್ ಗ್ಯಾಸ್ ಆಫೀಸ್ ಮುಂಭಾಗ ಸುಮಾರು ಒಂದು ಪರ್ಲಂಗ ದೂರ ಸಿಲಿಂಡ್ರಿಗಾಗಿ ಕಾಯುತ್ತಿದ್ದಾರೆ. ಮತ್ತು ಸರ್ಕಾರಗಳು ಯಾವುದೇ ಸಿಲಿಂಡರ್ ಪ್ರಾಬ್ಲಮ್ ಇಲ್ಲ ಎಂದು ಹೇಳುತ್ತಾರೆ. ಇವರೆಲ್ಲ ಜನ ನಿಂತಿರೋದು ಸುಮ್ಮನೆ ಅಲ್ಲ, ಸಿಲಿಂಡ್ರಿಗಾಗಿ ಕಾಯ್ತಿದ್ದಾರೆ. ಸರ್ಕಾರಗಳು
ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ಆದ್ದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರಗಳು ಕೈಗೊಳ್ಳಬೇಕಾಗಿದೆ. ಇವತ್ತು ಇಷ್ಟು ಜನಸಂಖ್ಯೆಯಲ್ಲಿ ಸಿಲಿಂಡರ್ ಆಫೀಸ್ ಮುಂದೆ ಕಾದಿದ್ದು ಇದು ನಿಜವಾದ ಸಂಗತಿ. ಇವತ್ತು ಏಕಾಏಕಿ ಒಂದು ದಿನಗಳ ಕಾಲ ಕಾದು ಸಿಲಿಂಡರ್ ಸಿಗುವುದಿಲ್ಲ. ಆದ್ದರಿಂದ ಮನೆ ಬಳಕೆಯ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ ಮತ್ತು ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಆದರೆ ಮನೆ ಬಳಕೆಗೆ ಸಿಲಿಂಡ್ರಿಗಾಗಿ ಇವತ್ತು ಇಷ್ಟು ಜನ ಕಾದರೆ ಇದು ಜನಸಾಗರವೇ ಇಂಡಿಯನ್ ಗ್ಯಾಸ್ ಆಫೀಸ್ ಮುಂದೆ ನಿಂತಿದ್ದಾರೆ. ಇದು ಜನರು ಕಷ್ಟ ಕೇಳುವವರು ಯಾರು? ಇವರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದು ಇದಕ್ಕಾಗಿ ಏನು ಅನ್ನುವುದು ಪ್ರಶ್ನೆ ಆಗಿ ಉಳಿದಿದೆ. ಇದು ಜನರ ಸಂಕಷ್ಟ ಕೇಳುವವರು ಯಾರು? ಜನರ ಕಷ್ಟ ಕೇಳುವವರು ಯಾರು? ಸ್ವಾಮಿ, ಇವರು ಸಿಲಿಂಡರ್ ಸುಮ್ಮನೆ ತಾಂತ ಇಲ್ಲ, ದುಡ್ಡು ಕೊಟ್ಟು ತಾಂತಾರೆ. ಆದ್ದರಿಂದ ಇವರಿಗೆ ತಡ ಮಾಡದೆ ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು. ಮನೆಗೆ ಸಿಲಿಂಡರ್ ಅಂತ ಹೇಳಿರಿ. ಆದರೆ ಇಲ್ಲಿ ಇಂಡಿಯನ್ ಗ್ಯಾಸ್ ಆಫೀಸ್ ಮುಂದೆ ಇಷ್ಟು ಜನಸಾಗರ ಕಾದಿದ್ದಾರೆ. ಮನೆಗೆ ಗ್ಯಾಸ್ ಸಿಲಿಂಡ್ರು ನಾವು ವಿತರಣೆ ಮಾಡ್ತೀವಂತ ಘೋಷಣೆ ಮಾಡಿರಿ. ಇದು ಎಲ್ಲಿ ಮನೆಗೆ ಸಿಲಿಂಡ್ರು? ನೀವು ಹೇಳೋದೊಂದು ಮಾಡೋದೊಂದು. ಗೆಲ್ಲಬೇಕಾದ್ರೆ ಜನರ ಕಾಲಿಡ್ಕೊಂಡು ಕೈ ಹಿಡ್ಕೊಂಡು ಗೆದ್ದಿರ್ತೀರಿ. ಆದರೆ ಜನರ ಸಮಸ್ಯೆಯನ್ನು ಆಲಿಸುವುದಿಲ್ಲ, ಜನರ ಕಷ್ಟವನ್ನು ಕೇಳುವುದಿಲ್ಲ. ನೀವು ಅಧಿಕಾರಕ್ಕೆ ಬರೋಕ್ಕಾದ್ರೆ ಒಂದು ಮಾತು, ಬಂದ ಮೇಲೆ ಒಂದು ಮಾತು. ಇದು ಎಷ್ಟು ಸರಿ? ಜನಪ್ರತಿನಿಧಿಗಳೇ, ಜನರ ಸಂಕಷ್ಟವನ್ನು ಕೇಳುವವರು ಯಾರು? ನೀವು ಹೇಳ್ತಾ ಇದ್ದೀರಿ ಸಿಲಿಂಡ್ರು ಅಭಾವನೇ ಇಲ್ಲ, ಮನೆಗೆ ಸಿಲಿಂಡ್ರ್ ತಲುಪಿಸ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಮನೆ ಬಳಕೆ ಸಿಲಿಂಡ್ರ್ಗಳು ಕೂಡ ಸಿಗ್ತಾ ಇಲ್ಲ. ಇದು ಎಷ್ಟು ಸರಿ ಎಂಬುದನ್ನು ಜನರು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ. ಇದು ಜನರ ಅಭಿಪ್ರಾಯ